ಎಕ್ಸೆಲ್ ಪಿಯು ಕಾಲೇಜ್ ಗುರುವಾಯಿನಕೆರೆ, ಕರ್ನಾಟಕದ ನಂಬರ್ 1 ಪಿಯು ಕಾಲೇಜ್. ಅಡ್ಮಿಷನ್ಸ್ ಓಪನ್ ನೌ. ಇನ್ನು ಹೋಟೆಲ್ಗಳ ಸಮಸ್ಯೆ ಇದು ಜೋರು ಆಗ್ತಾನೆ ಇದೆ. ಹೋಟೆಲ್ಗಳಿಗೆ ಈಗ ಸಿಲಿಂಡರ್ಗಳ ಕೊರತೆಯ ಎಫೆಕ್ಟ್ನ ಈ ಬಿಸಿ ಹೆಚ್ಚಾಗಿ ತಟ್ತಾ ಇದೆ. ಇವತ್ತು ಇನ್ನೂ ಜಾಸ್ತಿ ಆಗ್ತಾ ಇದೆ. ನಿನ್ನೆ ಕಂಡಿದ್ದು ಬರೀ ಜಸ್ಟ್ ಟ್ರೈಲರ್ ಮಾತ್ರ. ಇವತ್ತು ಅಸಲಿ ಪಿಕ್ಚರ್ ಇವತ್ತು ಕಾಣಿಸ್ತಾ ಇರುವಂಥದ್ದು. LPG ಸಿಲಿಂಡರ್ ಪೂರೈಕೆ ಆಗ್ತಾ ಇಲ್ಲ, ತಲೆನೋವು ಕೂಡ ತಪ್ತಾ ಇಲ್ಲ. ಸಿಲಿಂಡರ್ ಖಾಲಿ ಖಾಲಿ ಅಂತ ಹೋಟೆಲ್ ಮಾಲೀಕರು ಹೇಳ್ತಾ ಇದ್ದಾರೆ. ಕೇಳಿಸ್ಕೊತಾ ಇದ್ರಿ, ಈಗ ಇಬ್ಬರು ಮಾತಾಡಿದ್ದನ್ನು ಕೂಡ ನೀವು ಗಮನಿಸಿದ್ರಿ. ಇವತ್ತು ಒಂದು ದಿನ ಹೋಟೆಲ್ ನಡೆಸೋದು ಕೂಡ ಬಹಳ ಕಷ್ಟ ಆಗ್ತಾ ಇದೆ. ನಾಳೆಯಿಂದ ಬಹುತೇಕ ಹೋಟೆಲ್ಗಳಲ್ಲಿ ವ್ಯತ್ಯಯ ಆಗೋದು ಆಲ್ಮೋಸ್ಟ್ ಫಿಕ್ಸ್, ಇದು ಪಕ್ಕ ಆಗೇ ಆಗತ್ತೆ. ಹೋಟೆಲ್ ಊಟ ಸಿಗೋದಿಲ್ಲ. ಮತ್ತೊಂದು ಕಡೆಗೆ PGಯಲ್ಲಿ ವಾಸಿಸೋರಿಗೆ, ಬೆಂಗಳೂರಿನಲ್ಲಿ 15,000 PGಗಳು, ಅದರಲ್ಲಿ 10 ಲಕ್ಷ ಜನರು PGಯಲ್ಲಿ ವಾಸಿಸುವ ಅವರ ಸ್ಥಿತಿಗತಿ ಕೂಡ ಈಗ ಅತಂತ್ರ ಆಗುವಂಥದ್ದು. PGಯಲ್ಲೂ ಊಟ ಸಿಗಲ್ಲ, ಇಲ್ಲೂ ಕೂಡ ಊಟ ಸಿಗಲ್ಲ. ನಮ್ಮ ಗ್ರಾಹಕರಲ್ಲಿ ಮನವಿ, ಇಷ್ಟು ಸಮಯ ವಿಧ ವಿಧವಾದ ಶುಚಿ ರುಚಿಯಾದ ಗ್ರಾಹಕರಿಗೆ ಎಟಕುವ ಬೆಲೆಯಲ್ಲಿ ತಿಂಡಿ ತಿನಿಸುಗಳನ್ನು ಬೆಂಗಳೂರು ನಗರದಲ್ಲಿ ಹೋಟೆಲುಗಳಲ್ಲಿ ಸಿಗುತ್ತಿತ್ತು. ಈಗ ಎಲ್ಲ ಹೋಟೆಲ್ಗಳು ಸಂಕಷ್ಟದಲ್ಲಿ ಸಿಲುಕಿರುತ್ತದೆ. ಕಮರ್ಷಿಯಲ್ ಗ್ಯಾಸ್ ಅಭಾವದಿಂದ ಬಹಳಷ್ಟು ತೊಂದರೆಗಳಾಗುತ್ತಿದೆ. ಈ ಕಾರಣದಿಂದ ಕೆಲವೊಂದು ಹೋಟೆಲ್ಗಳು ತೆರೆಯಲಾಗದೆ ಬಾಗಿಲು ಹಾಕಿರುವುದು ಬೇಸರದ ವಿಷಯ. ಹೀಗಿದ್ದರೂ ಕನಿಷ್ಠ ಕಾಫಿ, ಟೀ ಮತ್ತು ಅಗತ್ಯವಿರುವಂತಹ ತಿಂಡಿ ತಿನಿಸುಗಳನ್ನು ಕೊಡುವ ಪ್ರಯತ್ನ ಮಾಡುತ್ತಿದ್ದೇವೆ. ನಮ್ಮಲ್ಲಿರುವಂತಹ ಮೆನುವನ್ನು ಕಡಿಮೆ ಮಾಡಿ ಜನಸಾಮಾನ್ಯರಿಗೆ ತಿಂಡಿ ತಿನಿಸುಗಳನ್ನು ಉಣಬಡಿಸುವಂತ ಎಲ್ಲ ಪ್ರಯತ್ನಗಳನ್ನು ಮಾಡುತ್ತಿದ್ದೇವೆ. ಎಲ್ಲರೂ ಸಹಕರಿಸಬೇಕೆಂದು ಮನವಿ ಮಾಡುತ್ತಿದ್ದೇವೆ. ಇನ್ನು ಹೋಟೆಲ್ಗಳ ಮುಂದಿನ ಆಯ್ಕೆ ಏನು, PGಗಳ ಮುಂದಿನ ಆಯ್ಕೆ ಏನು, ಅದನ್ನು ಕೂಡ ಒಂದೊಂದಾಗಿ ನೋಡ್ತಾ ಹೋಗೋಣ. ಹೋಟೆಲ್ಗಳಲ್ಲಿ ಮೊದಲನೇ ಆಯ್ಕೆ ಅವ್ರಿಗಿರುವಂಥದ್ದು ತಮ್ಮ ಮೆನ್ಯೂನಲ್ಲಿ ಕೆಲ ಐಟಮ್ಗಳನ್ನು ಕಟ್ ಮಾಡೋದು. ಅಂದರೆ ಈಗ ಹೋಟೆಲ್ಗೆ ಹೋದವಾಗ ನೀವು ಒಬ್ಬರು ಇಡ್ಲಿ ಬೇಕು ಅಂತಾರೆ, ಒಬ್ಬರು ದೋಸೆ ಬೇಕು ಅಂತಾರೆ, ಮತ್ತೊಬ್ಬರು ಪೂರಿ ಬೇಕು ಅಂತಾರೆ, ಮತ್ತೊಬ್ಬರು ಖಾರ ಬಾತ್ ಬೇಕು, ಕೇಸರಿ ಬಾತ್ ಬೇಕು, ಚೌಚೌ ಬಾತ್ ಬೇಕು, ಹೀಗೆ ಡಿಮ್ಯಾಂಡ್ಗಳಿರುತ್ತೆ. ಇನ್ಮೇಲೆ ಗ್ಯಾಸ್ನ ಕೊರತೆ, ಸಿಲಿಂಡರ್ನ ಕೊರತೆ ಇರೋದ್ರಿಂದ ಇಷ್ಟೆಲ್ಲ ಐಟಮ್ಗಳನ್ನು ನಾವು ಮಾಡೋದಕ್ಕೆ ಆಗೋದಿಲ್ಲ. ಹೀಗಾಗಿ ನಮ್ಮ ಮೆನ್ಯೂನಲ್ಲಿ ಕಡಿತ ಮಾಡ್ತೀವಿ. ಅಂದರೆ ಇಡ್ಲಿ ಸಾಂಬಾರ್ ಇದನ್ನು ಮಾಡಿದ್ರೆ ಇಡ್ಲಿ ಸಾಂಬಾರ್ ಇರುತ್ತೆ, ಒಂದು ರೈಸ್ ಐಟಮ್ ಇರ್ಬೋದು. ಈ ಥರ ಮೆನ್ಯೂನಲ್ಲಿ ಕಡಿತ ಮಾಡಿದ್ರೆ ಸಿಲಿಂಡರ್ನ ಬಳಕೆ ಕಡಿಮೆ ಆಗತ್ತೆ, ಗ್ಯಾಸ್ನ ಬಳಕೆ ಕಡಿಮೆ ಆಗತ್ತೆ. ಅಲ್ಲಿ ಉಳಿತಾಯ ಆಗೋದ್ರಿಂದ ಒಂದು ದಿನದಲ್ಲಿ ಏನು ಕೆಲಸ ಆಗ್ಬೋದಿತ್ತು ಅದು 2 ದಿನ 3 ದಿನಕ್ಕೆ ನಾವು ಎಕ್ಸ್ಟೆಂಡ್ ಮಾಡ್ಬೋದು. ಆಗ ಹೆಚ್ಚಿನ ದಿನಗಳ ಕಾಲ ನಾವು ಗ್ರಾಹಕರಿಗೆ ಸೇವೆಯನ್ನು ಕೊಡೋದಕ್ಕೆ ಆಗತ್ತೆ. ಹೀಗಾಗಿ ನಮ್ಮ ಮೆನುವನ್ನು ಕಡಿತ ಮಾಡೋದು ಮೊದಲನೇ ಆಯ್ಕೆ ನಮ್ಮ ಮುಂದೆ ಇರುವಂಥದ್ದು ಅಂತ ಹೋಟೆಲ್ ಮಾಲೀಕರು ಹೇಳ್ತಾ ಇದ್ದಾರೆ. ಇನ್ನು ಎರಡನೇ ಆಯ್ಕೆ, ಅತಿ ಹೆಚ್ಚು ಗ್ಯಾಸ್ ಖರ್ಚಾಗೋ ಡಿಶ್ಗಳೇನಿದ್ದಾವೆ ಅವುಗಳಿಗೆ ಬ್ರೇಕ್ ಹಾಕೋದು. ಸಿಂಪಲ್ ತಿಂಡಿಗಳನ್ನು ಮಾತ್ರ ಸಪ್ಲೈ ಮಾಡೋ ನಿರ್ಧಾರವನ್ನು ಈಗ ಮಾಡಿರುವಂಥದ್ದು. ಅಂದರೆ ಸಿಂಪಲ್ ತಿಂಡಿಗಳು ಮಾತ್ರ ಸಪ್ಲೈ ಮಾಡೋ ನಿರ್ಧಾರವನ್ನು ಮಾಡಿದ್ದಾರೆ. ಅತಿ ಹೆಚ್ಚು ಮೂರನೇ ಆಯ್ಕೆ, ಅತಿ ಹೆಚ್ಚು ಗ್ಯಾಸ್ ಖರ್ಚಾಗೋ ಡಿಶ್ಗಳಿಗೆ ಪೂರ್ಣವಾಗಿ ಬ್ರೇಕ್ ಹಾಕುವಂಥದ್ದು. ಯಾವುದು ಗ್ಯಾಸನ್ನು ಕಡಿಮೆ ಕನ್ಸಂಪ್ಷನ್ ಮಾಡುತ್ತೆ, ಗ್ಯಾಸ್ನ ಬಳಕೆ ಯಾವುದಕ್ಕೆ ಕಡಿಮೆ ಇದೆ ಅದನ್ನು, ಫಾರ್ ಎಕ್ಸಾಂಪಲ್ ರೈಸ್ ಐಟಮ್ಸ್, ಇದಕ್ಕೆ ಒಂದು ರೈಸು, ಅದಕ್ಕೊಂದು ಒಗ್ಗರಣೆ, ಈ ಥರದ್ದೇನಾದ್ರು ಪುಳಿಯೋಗರೆ ಆಗಿರ್ಬೋದು, ಚಿತ್ರಾನ್ನ ಆಗಿರ್ಬೋದು, ಯಾವುದೇ ಆಗಲಿ ರೈಸ್ ಐಟಮ್ ಸಿಂಗಲ್ ಐಟಮ್ ಮಾಡಿದ್ರೆ ಅದು ಗ್ಯಾಸ್ ಕನ್ಸಂಪ್ಷನ್ ಕಡಿಮೆ ಆಗುತ್ತೆ. ಹಾಗಾಗಿ ಅದು. ಇನ್ನು ನಾಲ್ಕನೇ ಆಯ್ಕೆ ಏನು ಅಂತ ನೋಡ್ತಾ ಹೋದರೆ, ಸಿಲಿಂಡರ್ ಖಾಲಿ ಆಗೋವರೆಗೂ ಹೋಟೆಲನ್ನು ಓಪನ್ ಇಡೋದು. ಈಗಾಗಲೇ ಹೇಳ್ತಾ ಇದ್ರು, ಇವತ್ತು ಮಧ್ಯಾಹ್ನದ ಹೊತ್ತಿಗೆ ನಮಗೆ ಸಿಲಿಂಡರ್ ಖಾಲಿ ಆಗ್ಬೋದು, ಅದಾದಮೇಲೆ ಅನಿವಾರ್ಯವಾಗಿ ನಾವು ಮುಚ್ಚಲೇಬೇಕು ಅಂತ. ಖಂಡಿತವಾಗ್ಲೂ ಸಿಲಿಂಡರೇ ಇಲ್ಲ, ಅಡುಗೆ ಮಾಡೋದಕ್ಕೆ ಅಲ್ಲಿ ಆಪ್ಷನ್ನೇ ಇಲ್ಲ ಅವ್ರ ಹತ್ರ ಅಂದವಾಗ ಅವರು ಹೋಟೆಲನ್ನು ತೆರೆದಿಟ್ಟು ಬಂದ ಗ್ರಾಹಕರಿಗೆ ಏನೂ ಇಲ್ಲ ಅಂತ ಹೇಳೋದು ಬಿಟ್ಟು ಬೇರೆ ಏನು ಮಾಡೋದಕ್ಕಾಗಲ್ಲ. ಹಾಗಾಗಿ ಅವರ ಮುಂದೆ ಇರುವ ಕಟ್ಟ ಕಡೆಯ ನಾಲ್ಕನೇ ಆಯ್ಕೆ ಹೋಟೆಲ್ಗಳನ್ನು ಬಂದ್ ಮಾಡೋದು. ಹಾಗೆ PGಗಳ ಮುಂದೆ ಏನು ಆಯ್ಕೆ ಇದೆ? ಈಗ ಹೋಟೆಲ್ಗಳದಾಯ್ತು, PGಗಳ ಆಯ್ಕೆ ಏನು? ಯಾಕೆಂದರೆ PGಗಳಲ್ಲಿರುವಂಥವರು ಹೋಟೆಲ್ ಮೇಲೂ ಡಿಪೆಂಡ್ ಆಗಿರ್ತಾರೆ ಸುಮಾರು ಜನ. ಸೊ PGಗಳ ಮುಂದಿನ ಆಯ್ಕೆ ಏನು ಅಂತ ನೋಡೋದಾದರೆ, ಅವರ ಮುಂದೆ ಇರುವಂತಹ ಮೊದಲನೇ ಆಯ್ಕೆ, PGಯಲ್ಲಿ ಭಾರಿ ವ್ಯತ್ಯಯವನ್ನು ತಡೆಯೋದಕ್ಕೆ ಪ್ಲಾನ್ ಮಾಡಲಾಗ್ತಾ ಇದೆ. ಅಂದರೆ PGಯಲ್ಲಿ ಲಿಮಿಟೆಡ್, PGಯಲ್ಲಿ ಏನು ತಯಾರಿಸ್ತಾರೋ ಅವರಲ್ಲಿ ಇರುವಂತಹ ಗೆಸ್ಟ್ಗಳಿಗೆ ಮಾತ್ರ ಅವರು ತಯಾರಿಸೋದು, ಅಲ್ಲಿ ಯಾರು ವಾಸ ಇದ್ದಾರೋ ಅವರಿಗೆ ಮಾತ್ರ. ಹಾಗಾಗಿ ಅಲ್ಲಿ ವ್ಯತ್ಯಯ ಹೆಚ್ಚಾಗಿ ಆಗದೇ ಇರೋ ರೀತಿಯಲ್ಲಿ ತಡೆಯುವ ಪ್ರಯತ್ನವನ್ನು ಅವ್ರು ಮಾಡ್ತಾ ಇದ್ದಾರೆ ಅಲ್ಲಿಯ PG ಮಾಲೀಕರು. ಇನ್ನು ಅವರ ಮುಂದೆ ಇರುವ ಎರಡನೇ ಆಯ್ಕೆ ಏನು ಅಂತ ನೋಡೋಣ. ಸಿಂಪಲ್ ಡಿಶ್ಗಳನ್ನು ಮಾತ್ರ ತಯಾರಿಸೋದಕ್ಕೆ ತೀರ್ಮಾನವನ್ನ ಮಾಡಲಾಗಿದೆ. PGಯಲ್ಲೂ ಅಷ್ಟೇ ಸಿಂಗಲ್ ಮೆನು ಸಿಂಪಲ್ ಡಿಶ್ ಅನ್ನ ಮಾಡುವಂತಹ ಪ್ಲಾನ್ ಅನ್ನ ಮಾಡಲಾಗ್ತಾ ಇದೆ. ಅವರ ಮುಂದಿರುವ ಮೂರನೇ ಆಯ್ಕೆ ಏನು ಅಂತ ಕೂಡ ನೋಡ್ತಾ ಹೋಗೋಣ ನಾವು. ಮೂರನೇ ಆಯ್ಕೆ PGಗಳಲ್ಲಿ ಸೆಲ್ಫ್ ಕುಕಿಂಗ್ ಮಾಡೋದಕ್ಕೆ
ಪೂರ್ಣ ಬ್ರೇಕ್. ಅಂದರೆ ಕೆಲವು ಪಿ ಜಿಗಳಲ್ಲಿ, ಈಗ ನಾನು ಯಾವುದೋ ಒಂದು ಪಿ ಜಿಯಲ್ಲಿ ಇದ್ದೀನಿ ಅಂದರೆ ನಾನು ಇಲ್ಲಿ ಊಟವನ್ನು ಮಾಡೋದಿಲ್ಲ, ಬರೀ ಗೆಸ್ಟ್ ಆಗಿ ಇರ್ತೀನಿ, ಪೇಯಿಂಗ್ ಗೆಸ್ಟ್ ಆಗಿ ಇರ್ತೀನಿ ನಾನು ಅಂತೇಳಿ ರೂಮ್ ಮಾತ್ರ ತೆಗೆದುಕೊಂಡಿರ್ತಾರೆ. ಅವರು ತಮ್ಮ ಅಡುಗೆಯನ್ನು ಸ್ವಂತವಾಗಿ ಮಾಡ್ಕೋತಾ ಇರ್ತಾರೆ. ಅಲ್ಲಿ ಪಿ ಜಿಯಲ್ಲಿ ತಯಾರಿಸೋ ಅಡುಗೆ ಮಾಡಲ್ಲ. ಅದಕ್ಕೆ ಈಗ ಕಡಿವಾಣವನ್ನು ಹಾಕಲಾಗ್ತದೆ. ಯಾಕಂದರೆ ಎಲ್ರಿಗೂ ಊಟ ಮಾಡೋದು ಒಂದು ಇದಾದರೆ, ಅಡುಗೆಯನ್ನು ತಯಾರು ಮಾಡೋದು ಇವ್ರು ಸಪ್ರೇಟಾಗಿ ಮಾಡ್ಕೊಳ್ಳೋವಾಗ ಅದು ಎಕ್ಸ್ಟ್ರಾ ಗ್ಯಾಸ್ ಕನ್ಸಂಪ್ಷನ್ ಆಗುತ್ತೆ. ಅದನ್ನು ಉಳಿಸುವ ನಿಟ್ಟಿನಲ್ಲಿ ಯಾರ್ಯಾರು ನಾವು ಪ್ರತ್ಯೇಕ ಅಡುಗೆ ಮಾಡ್ಕೋತೀವಿ ಅಂತ ಸೌಲಭ್ಯವನ್ನು ತೆಗೆದುಕೊಂಡಿದ್ರು ಅದಕ್ಕೂ ಕೂಡ ಬ್ರೇಕ್ ಹಾಕಲಾಗುತ್ತೆ ಗ್ಯಾಸ್ ಉಳಿಸುವ ನಿಟ್ಟಿನಲ್ಲಿ. ನ್ಯೂಸ್ ಫಸ್ಟ್ ನಿರ್ಭೀತಿಯಿಂದ ನಿಮ್ಮ ಪರವಾಗಿ.